Fifth question, check whether 6 power n can end with digit 0 for any natural number n. 6 power n ನಂಬರ್ 6 ಪವರ್ ಎನ್ ಅನ್ನೋ ನಂಬರು ಇಲ್ಲಿ ನ್ಯಾಚುರಲ್ ವ್ಯಾಲ್ಯೂ ಹಾಕ್ತಾ ಹೋದಾಗೆ ಎನ್ಗೆ ನ್ಯಾಚುರಲ್ ವ್ಯಾಲ್ಯೂ ಹಾಕ್ತಾ ಹೋದಾಗೆ ಯೂನಿಟ್ ಡಿಜಿಟಲ್ಲಿ 0 ಬರೋ ಚಾನ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ನೋಡಿ, 6ಅನ್ನು ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಆಗಿ ಬರಿಬೋದು, 2 × 3 ಅಂತ ಬರಿಬೋದು. ಸೊ 6 ಪವರ್ ಎನ್ ಅಂದರೆ 2 × 3 ಹೋಲ್ ಪವರ್ ಎನ್. ಸೊ ದಿಸ್ ಈಕ್ವಲ್ಸ್ ಟು 2 ಪವರ್ ಎನ್ ಇಂಟು 3 ಪವರ್ ಎನ್. ನೋಡಿ, ಒಂದು ನಂಬರ್ನ ಯೂನಿಟ್ ಡಿಜಿಟಲ್ 0 ಬರ್ತಿದೆ ಅಂದ್ರೆ ಅರ್ಥ ದ್ಯಾಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 10 ಅಂತ ಅರ್ಥ. ಸೊ ಇದು ಡಿವಿಸಿಬಲ್ ಬೈ 10 ಆಗಬೇಕು ಅಂದರೆ 2 ಮತ್ತು 5 ಅನ್ನೋ ಫ್ಯಾಕ್ಟರ್ಗಳು ಬೇಕು. ಆದರೆ ಇಲ್ಲಿ ನೋಡಿ 2 ಅನ್ನೋ ಫ್ಯಾಕ್ಟ್ರ್ ಇದೆ, ಬಟ್ 5 ಅನ್ನೋ ಫ್ಯಾಕ್ಟರ್ ಮಿಸ್ ಆಗಿದೆ. ಹಾಗಾಗಿ 6 ಪವರ್ ಎನ್ನು ಫಾರ್ ಎನಿ ನ್ಯಾಚುರಲ್ ವ್ಯಾಲ್ಯೂಸ್ ಇಟ್ ಕೆನಾಟ್ ಎಂಡ್ ವಿತ್ ಡಿಜಿಟ್ 0. ಓಕೆ, ಆರ್ ಅದರ್ವೈಸ್ ಇಲ್ಲಿ ನೋಡಿ 6 ಪವರ್ 1 ಹಾಕಿದರೆ ಇದೆ ಎಷ್ಟಾಯಿತು 6 ಸ್ಕ್ವೇರ್ ದಟ್ ಈಕ್ವಲ್ಸ್ ಟು 6 × 6 ದಟ್ ಈಕ್ವಲ್ಸ್ ಟು 36. ನೆಕ್ಸ್ಟ್ 6 ಪವರ್ 3 ದಟ್ ಈಸ್ ಈಕ್ವಲ್ಸ್ ಟು 6 ಸ್ಕ್ವೇರ್ × 6 ದಟ್ ಈಕ್ವಲ್ಸ್ 36 × 6 ದಟ್ ಈಕ್ವಲ್ಸ್ ಟು 216. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ ಮತ್ತೆ 666 ಅಂತಲೇ ಬರುತ್ತೆ. ಸೊ ನಾವು ನೆಕ್ಸ್ಟ್ 6 ಪವರ್ 4 ರೈಸ್ ಮಾಡಿದರೂ ಕೂಡ ಏನಾಗುತ್ತೆ 6³ × 6 ದಟ್ ಈಸ್ ಈಕ್ವಲ್ಸ್ ಟು ಸಮಥಿಂಗ್ ಏನೋ ಬಂದು ಮತ್ತು ಯೂನಿಟ್ ಡಿಜಿಟಲ್ 6 ಬರುತ್ತೆ. ಸೊ ಈ 6 ಜೊತೆ ಮಲ್ಟಿಪ್ಲೈ ಆಗಿರೋದ್ರಿಂದ ಮತ್ತು ಅಗೇನ್ 6 ಪವರ್ 5 ಯೂನಿಟ್ ಡಿಜಿಟಲ್ ಏನು ಬರುತ್ತೆ 6 ಬರುತ್ತೆ. ಸೊ ಇಟ್ ಕಂಟಿನ್ಯೂಸ್ ಲೈಕ್ ದಿಸ್. ಸೊ ಫ್ರಮ್ ದಿಸ್ ಅಬ್ಸರ್ವೇಷನ್ ಆಸ್ ವೆಲ್ 6 ಪವರ್ n ಕೆನಾಟ್ ಎಂಡ್ ವಿತ್ ಡಿಜಿಟ್ 0.